ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ, ನನ್ನ ಜೊತೆ ನನ್ನ ಕಲೀಗ ಮಧುಕರ್ ಶೆಟ್ಟಿ ಇದ್ದಾರೆ. ವೀಕ್ಷಕರೇ, ಕಳೆದ ಒಂದು ವಾರದಲ್ಲಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿದ ಸುದ್ದಿಗಳು ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ದು ಮಾತ್ರ ಅಲ್ಲ, ಸತ್ಯಾನ್ವೇಷಣೆಯ ಮತ್ತೊಂದು ಮಗುಲಿಗೆ ಜನರನ್ನ ತೆಗೆದುಕೊಂಡು ಹೋಗಿದೆ. ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜಸ್ಟಿಸ್ ಫಾರ್ ಅನನ್ಯ ಭಟ್ ಅನ್ನೋ ಅಭಿಯಾನಕ್ಕೆ ಕೈ ಜೋಡಿಸಿತ್ತು. ಅದರ ಆಳ ಅಗಲ ಇನ್ನೂ ಹೆಕ್ಕಿ ತೆಗಿತಾ ಇರ್ತೀವಿ. ಸತ್ಯಾನ್ವೇಷಣೆ ಮುಂದುವರಿಯುತ್ತೆ. ನಮ್ಮ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ತಂಡ ಸತ್ಯಾಂಶದ ಉತ್ಖನನ ನಡೆಸ್ತಾ ಇದೆ, ಅದರ ಆಳ ಅಗಲ ಬಗಿತಾ ಇದೆ. ಅದರದ್ದೇ ಮತ್ತೊಂದು ಮಹಾ ಎಕ್ಸ್ಕ್ಲೂಸಿವ್ ಅನ್ನ ತಗೊಂಡು ಇವತ್ತು 9 ಗಂಟೆಗೆ ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಇದು ಸುವರ್ಣ ನ್ಯೂಸ್ನ ದೊಡ್ಡ ಸುದ್ದಿ ಸ್ಫೋಟ, ಧರ್ಮಸ್ಥಳ ಶವಶೋಧದ ಫಾಲೋ ಅಪ್ ಸ್ಟೋರಿ. ಇದು ನಾವು ಹುಡುಕಿದ್ದೇ ಒಂದು, ಹೊರಬಿದ್ದ ಸತ್ಯವೇ ಮತ್ತೊಂದು. ಜಸ್ಟಿಸ್ ಫಾರ್ ಅನನ್ಯ ಅಭಿಯಾನವನ್ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕೂಡ ಮುಂದುವರಿಸಿತು. ಅದರ ಮುಂದುವರೆದ ಭಾಗವನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜಸ್ಟಿಸ್ ಫಾರ್ ಅನನ್ಯ ಸುವರ್ಣ ನ್ಯೂಸ್ನ ದೊಡ್ಡ ಸುದ್ದಿ ಸ್ಫೋಟ ಇದು. ಧರ್ಮಸ್ಥಳ ಶವಶೋಧದ ಫಾಲೋ ಅಪ್ ಸ್ಟೋರಿಯನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಅನನ್ಯ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯಲ್ಲಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಈ ವಿಚಾರವನ್ನ ಕೈಗೆತ್ತಿಕೊಂಡು ಸುದ್ದಿ ಪ್ರಸಾರವನ್ನ ಮಾಡಿದ ನಂತರ ಹಲವಾರು ಬೆಳವಣಿಗೆಗಳು ಆಗಿದೆ. ಬೇರೆಯದ್ದೇ ಆಯಾಮಕ್ಕೆ ಬಂದಿದೆ ಈಗ ಈ ಒಂದು ವಿಚಾರ. ಅದರಲ್ಲೂ ಕೂಡ ಸುಜಾತಾ ಭಟ್ ಅವರು ಹೇಳ್ತಾ ಇರುವಂತಹ ವಿಚಾರಗಳು, ಅನನ್ಯ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಟ್ಟಿರುವಂತಹ 3 ಎಪಿಸೋಡ್ನಲ್ಲಿ ಸಾಕಷ್ಟು ವಿಚಾರಗಳು ಬಹಿರಂಗಗೊಂಡಿದೆ. ಜಸ್ಟಿಸ್ ಫಾರ್ ಅನನ್ಯ ಅಭಿಯಾನ ಮುಂದುವರಿತಾ ಇದೆ. ಅನನ್ಯಾಗೆ ನ್ಯಾಯ ಸಿಗಬೇಕು. ಸುಜಾತಾ ಭಟ್ ಕಣ್ಣೀರಿಗೆ ಅಂತ್ಯ ಹಾಡುವಂತ ಪ್ರಯತ್ನ ಇದು. ಅನನ್ಯ ಭಟ್ ಕುರಿತು ಮತ್ತಷ್ಟು ವಿವರಗಳನ್ನ ನಿಮ್ಮ ಮುಂದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇಡ್ತಾ ಇದೆ. ಅನನ್ಯ ಭಟ್ ಕುರಿತಂತಹ ರೋಚಕ ಸತ್ಯಗಳನ್ನ ನಿಮ್ಮ ಮುಂದೆ ಸುವರ್ಣ ನ್ಯೂಸ್ ತಂದಿಡ್ತಾ ಇದೆ. ಇಲ್ಲಿಯವರೆಗೂ ಕೂಡ ಕಳೆದ 3 ಎಪಿಸೋಡ್ಗಳಲ್ಲಿ ಯಾವೆಲ್ಲ ಮಾಹಿತಿಗಳನ್ನ ನೀವು ನೋಡಿದ್ರಿ, ರಾಜ್ಯಾದ್ಯಂತ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿದೆ. ಸುಜಾತಾ ಭಟ್ ಕಣ್ಣೀರಿಗೆ ಅಂತ್ಯ ಹಾಡುವಂತ ಪ್ರಯತ್ನ ಇದು. ಅನೇಕ ರೋಚಕ ವಿಚಾರಗಳು ಈ ಒಂದು ಸಂದರ್ಭದಲ್ಲಿ ಬಹಿರಂಗ ಆಗಿವೆ. ಮತ್ತಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸುಜಾತಾ ಭಟ್ ಹಿನ್ನೆಲೆ ಏನು, ಅನನ್ಯ ಭಟ್ ಅವರ ಸಂಬಂಧಪಟ್ಟಂತ ಮತ್ತಷ್ಟು ಕಥೆಗಳು, ಸುಜಾತಾ ಭಟ್ ಫ್ಯಾಮಿಲಿಗೆ ಸಂಬಂಧಪಟ್ಟಂತ ಮತ್ತಷ್ಟು ಮಾಹಿತಿಗಳು ಎಲ್ಲವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಜಸ್ಟಿಸ್ ಫಾರ್ ಅನನ್ಯ ಅಭಿಯಾನದ ಮುಂದುವರೆದ ಭಾಗ ವೀಕ್ಷಕರೇ. ಸುಜಾತಾ ಭಟ್ ಕಣ್ಣೀರಿಗೆ ಅಂತ್ಯ ಹಾಡೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ, ಮುಂದೂ ಕೂಡ ಮಾಡ್ತೀವಿ. ಅನನ್ಯ ಭಟ್ ಕುರಿತ ಮತ್ತಷ್ಟು ವಿವರಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅನನ್ಯ ಭಟ್ ಮೂಲವನ್ನ ಹುಡುಕುವ ದೊಡ್ಡ ಪ್ರಯತ್ನ ನಮ್ಮದು. ಅನ್ಯಾಯ ಅಂತ ಇರೋ ಸುಜಾತಾ ಭಟ್ಗೆ ನ್ಯಾಯ ಕೊಡಿಸೋದು ಬೇಡವಾ? ಹಾಗಾದ್ರೆ ನ್ಯಾಯ ಕೊಡಿಸೋ ಕೆಲಸ ಮಾಡ್ತಾ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಹೋರಾಟಗಾರರು ನ್ಯಾಯಕ್ಕಾಗಿ ಬೇಡಿಕೆ ಇಡ್ತಾ ಇದ್ದಾರಲ್ಲ, ಬಗೆಯಾಗಿ ಹೊರಗೆ ಬರ್ತಾ ಇದೆ ಅನ್ಯಾಯದ ವಿವರಣೆ. ಒಬ್ಬೊಬ್ಬರದ್ದು ಕರಳು ಹಿಂಡೋ ವಿಡಿಯೋಗಳು. ಒಂದು ಕಡೆ ಸುಜಾತಾ ಭಟ್ ಕಣ್ಣೀರು, ಮತ್ತೊಂದು ಕಡೆ AI ವಿಡಿಯೋ. ಹೆಂಗ ಸಹಿಸ್ಕೋಬೇಕು ರಾಜ್ಯದ ಜನ? ಇಂಥ ದೊಡ್ಡ ಅನ್ಯಾಯ ಆಗಿದ್ಯಾ ಅನನ್ಯ ಭಟ್ಗೆ ಅಂತ ಇಡೀ ರಾಜ್ಯ ಕಣ್ಣೀರು ಹಾಕಿತ್ತು. ಸುಜಾತಾ ಭಟ್ ಬಂದು ಅಂಗಲಾಚಿ ಬೇಡಿದ್ರು, ಅನನ್ಯ ಭಟ್ನ ಹುಡುಕೊಡಿ, ನನಗೆ ಅಸ್ಥಿ ಪಂಜರ ಕೊಡಿಸಿ ಅಂತ ಬೇಡಿಕೊಂಡಿದ್ರು. ಸುಜಾತಾ ಭಟ್ ಅವರಿಗೆ ನ್ಯಾಯ ಕೊಡಿಸೋದೆ, ಅನನ್ಯ ಭಟ್ಟನ್ನ ಹುಡುಕೋದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಮುಖ್ಯ ಉದ್ದೇಶ. ಈಗ ತಾಯಿಯ ಕರುಳಿನ ಕೂಗಿಗೆ ಮಿಡಿಯೋದು ಬೇಡವಾ? ಸತ್ಯಾಂಶ ಹೊರಗೆ ತರೋದು ಬೇಡವಾ? ಅನನ್ಯ ಭಟ್ಟನ್ನ ಹುಡುಕೋದು ಬೇಡವಾ?
ಅನ್ಯಾಯ ಅಂತ ಇರೋ ಸುಜಾತ ಭಟ್ಗೆ ನ್ಯಾಯ ಕೊಡಿಸೋದು ಬೇಡವಾ? ಸುಜಾತ ಭಟ್ ಕಣ್ಣೀರಿಗೆ ಅಂತ್ಯ ಹಾಡೋದು ಬೇಡವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.